ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರೈತರ ಗೆಳತಿ ಅರುಣಾ ನಾಗರಾಜ್. ಇವತ್ತು ಮಾವಿನ ಮೇಳದಲ್ಲಿ ಡಾಕ್ಟರ್ ಮಾರುತೇಶ್ ಸರ್ ಇನ್ನೊಬ್ಬರ ರೈತರ ಅನುಭವವನ್ನು ಹಂಚಲಿದ್ದಾರೆ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತು ಇನ್ನಷ್ಟು ಕೃಷಿ ಸಮಸ್ಯೆಗಳಿಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ತೆ ಫ್ರೆಂಡ್ಸ್, ನಾವು ಡಾಕ್ಟರ್ ಮಾರುತೇಶ್ ಅಂತೇಳಿ ಇವತ್ತು ಕಬ್ಬನ್ ಪಾರ್ಕಲ್ಲಿ ಏನಂತಂದರೆ ಮಾವು ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬನ್ನಿ ರೈತರನ್ನ ನಾವು ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಸರ್, ಇದು ಮಾವು ಬೆಳೆ ಬಗ್ಗೆ ಈ ವರ್ಷದ ಉತ್ಪಾದಕತೆ ಬಗ್ಗೆ ಮಾವು ಫಸ್ಲು ಕಮ್ಮಿನೇ ಇದೆ ಸರ್ ಈ ಸರಿ. ಅದಕ್ಕೆ ಇವಾಗ ಸರ್ಕಾರದವರಿಂದ ಹಣ್ಣು ಮಾರ್ಕೊಂಡು ಸ್ವಲ್ಪ ದುಡ್ಡು ಮಾಡಿ ರೈತರು ಬಂದ್ಬಿಟ್ಟು ಮೇಳ ಹತ್ರ ನಡೆಸ್ತಾವ್ರೆ. ಆದರೂ ಜನ ಬರೋದು ಸ್ವಲ್ಪ ಕಡಿಮೆನೇ ಅಂತ ಜನಗಳು ಏನು ತಗೋತಾ ಇಲ್ಲ, ಸೇರಿಂಗ್ ಇಲ್ಲ ಸರ್ ನಮಗೆ. ಸರ್, ಮಾವಿನ ಹಣ್ಣು ಗಿಡಗಳು ಒಂದು ಹಣ್ಣಿನ ಉತ್ಪಾದಕತೆ ಹೆಚ್ಚು ಮಾಡೋದು ಏನೆಲ್ಲ ಕ್ರಮ ಕೊಡ್ತಾರೆ? ಏನು ಮಾಡೋದು ಸರ್, ಮಳೆ ಇಲ್ಲ. ಮಳೆ ಇಲ್ಲದೆ ಸರಿಯಾಗಿ ಫಸ್ಲು ಇಲ್ಲ, ಹೂವು ಬಿಡೋಲ್ಲ ಮರಗಳು ಎಲ್ಲ. ಬಿಸಿಲಿಗೆ ಎಲ್ಲ ಹೂವು ಎಲ್ಲ ಉದುರೋಗ್ಬಿಡುತ್ತೆ. ಪೀಚುಗಳು ಈ ಪೀಚ್ ಬರೋ ಟೈಮಲ್ಲಿ ಬಿಸಿಲು ಜೋರಾಗಿ ಎಲ್ಲ ಉದುರೋಗ್ಬಿಡುತ್ತೆ. ರೈತರು ತುಂಬ ಲಾಸ್ ಆಗುತ್ತೆ. ಕೀಟ ಬಾಧೆಗಳು ಬೇರೆ ಸ್ಟಾರ್ಟ್ ಹೋಗುತ್ತೆ. ಅವೆಲ್ಲ ಕೀಟ ಎಲ್ಲ ಕಂಟ್ರೋಲ್ ಮಾಡಿ ಫಸ್ಲು ತೆಗೆಯೋಷ್ಟರಲ್ಲಿ ರೈತರಿಗೆ ತುಂಬ ಖರ್ಚು ಬರುತ್ತೆ. ರೈತರು ತುಂಬ ಕಷ್ಟ ಅನುಭವಿಸ್ತಿದ್ದಾರೆ. ಎಲ್ಲ ಲಾಸಲ್ಲಿ ಈಗ ಬೇರೆ ಇದು ಅದೇನೋ ಟ್ರಾನ್ಸ್ಫರ್ ಇಲ್ಲ ಅಂದ್ಬಿಟ್ಟು ಎಲ್ಲ ರೇಟ್ ಎಲ್ಲ ಕಡಿಮೆ ಮಾಡ್ತಿದ್ದಾರೆ. ರೈತರುಗಳು ಬೇಜಾನ್ ಲಾಸಲ್ಲಿ ಇದ್ದಾರೆ. ಸರ್, ಮಾರುಕಟ್ಟೆಯಲ್ಲಿ ಮೇಯ್ನ್ ಆಗಿರೋ ಮಾವು ಬೆಳೆಗಾರರು ಎದುರಿಸೋ ಏನು ಸವಾಲು ಸರ್? ಅದೇ ಸರ್, ಕೀಟ ಬಾಧೆಗಳು. ಮಾರುಕಟ್ಟೆ ಮಾಡಬೇಕಾದ್ರೆ ನಮಗೆ ಸೆಲ್ಲಿಂಗ್ ಮಾಡಬೇಕಾದ್ರೆ ಅದೇ ಸರ್, ಯಾರು ಸೇಲಿಂಗ್ ಬರಲ್ಲ. ಇವಾಗ ಮಳೆ ಇಲ್ಲದೆ ಫಸ್ಲು ಬರಲ್ಲ. ಫಸ್ಲು ಬಂದರೆ ರೇಟ್ ಸಿಗಲ್ಲ. ಅದೊಂದು ಸರ್, ಆ ಥರ ಹಂಗಾಗ್ಬಿಟ್ಟು ಬೇಜಾನ್ ಪ್ರಾಬ್ಲಮ್ಗಳಿದೆ ಸರ್. ವ್ಯಾಲ್ಯೂಡೇಷನ್ ಮಾಡಿದಾಗ ಲಾಭ ಬರೋಂಥ ಸಾಧ್ಯತೆ ಇದೆ ಸರ್? ಅಂತ ಲಾಭ ಏನು ಸಿಗ್ತಿಲ್ಲ ಸರ್ ರೈತರುಗಳಿಗೆ. ಹೊಸದಿಗೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಆಗ್ಬೇಕು ಸರ್, ಇನ್ನೂ ಆಗಬೇಕು. ಸರ್ಕಾರ ಇದ್ರ ಬಗ್ಗೆ ಒಂಚೂರು ಕ್ರಮ ತಗೋಬೇಕು. ಮಾವು ಬೆಳೆಗಾರರಿಗೆ ಒಂದು ಇಷ್ಟು ಪ್ರೋತ್ಸಾಹಧನ ಅಂತ ಕೊಡಬೇಕು, ಇಲ್ಲ ಒಂದು ರೇಟ್ ಅಂತ ಫಿಕ್ಸ್ ಮಾಡಿಕೊಡ್ಬೇಕು ಸರ್. ಇದೇನು ಇಲ್ಲ, ಡೈರೆಕ್ಟ್ ದಲ್ಲಾಳಿಗಳು ಬರ್ತಾರೆ, ಅವ್ರಿಗೆ ಅವ್ರಿಗೆ ಎಷ್ಟು ಹೊತ್ತು ಬೇಕು ಅಷ್ಟು ತಗೋತಾರೆ. ಅವ್ರಿಗೆ ಏನು ರೇಟ್ ಬರ್ತದೆ ಫಿಕ್ಸ್ ಮಾಡ್ಬಿಟ್ಟು ತೊಗೊಂಡೋಗ್ತಾರೆ ಸರ್. ರೈತರುಗಳಿಗೆ ತುಂಬ ಲಾಸಲ್ಲಿ ಇದೆ.